ನಮಸ್ಕಾರ ರೀ. ಇವತ್ತು ನಾನೊಂದು ಹಿಂಡಿ ಮಾಡಾಕತ್ತೇನೆ ರೀ. ಇದಕ್ಕೆ ನಾವು ಯಾವ ಹಿಂಡಿ ಹೆಸರೇನು ಅನ್ನಂಗಿಲ್ಲ. ನಮ್ಮ ಮುತ್ಯಾರು ದೊಡ್ಡ ಮುತ್ಯಾರ ಹಿಂಡಿನ ಅಂತೀವಿ ನೋಡ್ರಿ. ಇದಕ್ಕೆ ಅವ್ರಿಗೆ ಭಾಳ ಜೀವಿದೆ. ಹಿಂಗೆ ಕುಟ್ಟಿಸ್ಕೊಂಡು ಊಟ ಮಾಡ್ತಾರೆ ರೀ ಅವರು. ಸ್ವಲ್ಪ ಶೇಂಗಾ ಹಾಕ್ತೀವಿ ರೀ. ಹಂಗಾರೆ ಒಣಮೆಣ್ಸಿನ್ಕಾಯಿ ಭಾಳ ಇರ್ತಾವೆ ನೋಡ್ರಿ. ನಾರು ಇರ್ತಾವಲ್ಲ, ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಅವನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ. ಏನು ಡ್ರೈ ರೋಸ್ಟ್ ಮಾಡ್ಬೇಕು ನೋಡ್ರಿ. ಎಣ್ಣೆ ಪಣ್ಣೆ ಏನೂ ಹಾಕಬಾರ್ದು. ಹಂಗೆ ಸ್ವಲ್ಪ ಹುರ್ಕೋಬೇಕು. ಏನಾರ ಬಿಸ್ಲಿಗೆ ಒಣಗಿದ್ವು ಅಂದ್ರೆ ಅವನ್ನೇನು ಹುರಿಯೋದು ಬೇಕಾಗಿಲ್ಲ. ಹಂಗನೂ ಕುಟ್ಕೊಳಕ್ಕೆ ಬರುತ್ತೆ ರೀ. ಸ್ವಲ್ಪ ಶೇಂಗಾ ಹುರ್ಕೋಬೇಕು. ಶೇಂಗಾನು ಭಾಳ ಏನು ಹಾಕೋದು ಬ್ಯಾಡ್ರಿ, ಸ್ವಲ್ಪ ಹಾಕ್ಕೋಬೇಕು. ಶೇಂಗಾನು ಒಂದು 10 ಕಾಳನಷ್ಟು ಅಷ್ಟು ಹಾಕ್ಕೋಬೇಕು ನೋಡ್ರಿ. ಮೆಣ್ಸಿನ್ಕಾಯಿ ಕ್ವಾಂಟಿಟಿ ಭಾಳ ಇರಬೇಕು ಮತ್ತು ಬೆಳ್ಳುಳ್ಳಿದು ಭಾಳ ಇರಬೇಕು ಕ್ವಾಂಟಿಟಿ. ಹಾಕ್ಕೊಂಡು ಚಲೋ ಹೊತ್ನಾಗಿ ಫಸ್ಟ್ ಮೆಣ್ಸಿನ್ಕಾಯಿ ಉಪ್ಪು ಹಾಕ್ಕೊಂಡು ಕುಟ್ಕೋಬೇಕು ನೋಡ್ರಿ. ಕುಟ್ಕೊಂಡು ನೆಕ್ಸ್ಟ್ ಆಮೇಲೆ ಸ್ವಲ್ಪ ಮೆಣ್ಸಿನ್ಕಾಯಿ ಅವಡ ಬಡ ಕುಟ್ಬೇಕು ರೀ. ಮಿಕ್ಸಿಗೆ ಹಾಕ್ಕೊಳಂಗಿದ್ರೆ ಹಿಂಗೆ ಹಾಕ್ಕೋಬೇಕು ರೀ. ಫಸ್ಟ್ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಹಿಂದೆ ರಿವರ್ಸ್ ಒಳಗೆ ಇದು ಮಾಡ್ಕೋಬೇಕು ರೀ, ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಅವಕ್ಕೇನು ಶೇಂಗಾ ಸಿಪ್ಪಿ ಗಿಪ್ಪಿ ಏನು ತೆಗೆದು ಬೇಕಾಗಿಲ್ಲ ರೀ. ಶೇಂಗಾನು ಹಂಗೆ ಹಾಕ್ಕೊಂಡು ಕುಟ್ಕೊಂಡು ಬೆಳ್ಳುಳ್ಳಿ, ಉಪ್ಪು, ಕರಿಬೇವು, ಕೊತ್ತಂಬರಿ ಹಾಕಿ ಕುಟ್ಬಿಟ್ರೆ ಮಸ್ತಾಗಿ ಹಿಂಡಿ ಚಲೋ ಹೊತ್ನಾಗ ರೆಡಿಯಾಗಿ ಬಿಡುತ್ತೆ ನೋಡಿರಿ. ಇದಕ್ಕೇನು ಕಾಂಬಿನೇಷನ್ ಅಂಥೇಳಿ ಅನ್ನ, ತುಪ್ಪ, ಹಿಂಡಿ ಇದ್ರೆ ಸಾಕು ನೋಡಿರಿ. ಮಸ್ತಾಗಿ ಊಟ ಹೋಗುತ್ತೆ. ಮತ್ತು ಈಗ ನೋಡಿರಿ, ಇನ್ನೂ ಒಂದು ನಮ್ಮ ಉತ್ತರ ಕರ್ನಾಟಕದಾಗ ಮತ್ತೊಂದು ಹಿಂಡಿ ಭಾಳ ಊಟ ಮಾಡೋದು ಅಂದ್ರೆ ಗುರೆಳ್ಳ ನೋಡಿರಿ. ಗುರೆ ಹಿಂಡಿ ಅಂತೀವಿ ನಾವು. ಅದನ್ನು ಚಲೋ ಹೊತ್ನಾಗ ಹುರಿಬೇಕು ರೀ. ಗುರೆಳ್ಳನ್ನ ಒಂದು 5-10 ನಿಮಿಷ ಸಣ್ಣ ಉರಿಯಾಗ ಹುರಿಬೇಕು. ಹಂಗೆ ಈ ಒಳ್ಳನ್ಯಾಗ ಹಿಂಗೆ ಕುಟ್ಕೊತಾರೆ ನೋಡಿರಿ. ಚಲೋ ಹೊತ್ನಾಗ ಹುರಿದಿಂದ ಸ್ವಲ್ಪ ಉಗುರು ಬೆಚ್ಚಿದ್ದಾಗ ಕುಟ್ಕೊಳಕ್ಕೆ ಚಾಲೂ ಮಾಡ್ಬೇಕು ರೀ. ಅಂದ್ರೆ ಮಸ್ತ್ ಘಮ ಘಮ ಅಂಥೇಳಿ ಹಿಂಡಿ ರುಚಿ ಆಕತ್ತೆ ನೋಡಿರಿ. ಗುರೆಳ್ಳೊಳಗೆ ಎಣ್ಣೆ ಇರುತ್ತಲ್ಲ ರೀ, ಎಣ್ಣೆ ಕಾಳಲ್ಲ. ಹಿಂಗಾಗಿ ಅದು ಎಣ್ಣೆ ಬಿಡೋ ತನಕ ಸ್ವಲ್ಪ ಕುಟ್ಕೋಬೇಕು ನೋಡಿರಿ ಚಲೋ ಹೊತ್ನಾಗಿ. ಅದನ್ನು ಹೆಂಗೆ ಕುಟ್ತೀವಿ ಹಂಗಂಗೆ ಅಲಿಪೆ ಆಗುತ್ತೆ ರೀ ಗುರೆಳ್ಳು ಹಿಂಡಿ. ಅಷ್ಟು ರುಚಿ ಆಗುತ್ತೆ. ಈಗ ನೋಡಿರಿ, ಇದಕ್ಕೆ ಗುರೆ ಹಿಂಡಿ ಕುಟ್ಕೊಳಕತ್ತಾರಲ್ಲ, ಅದನ್ನು ಅವರು ಗುರೆಳ್ಳೆಲ್ಲ ಸಣ್ಣಗೆ ಕುಟ್ಟೋದಾಗಿಂದ ಅದಕ್ಕೆ ಒಂದು 2 ಸ್ಪೂನ್ 2-3 ಸ್ಪೂನ್ನಷ್ಟು ಖಾರ ಹಾಕ್ಕೋಬೇಕು ರೀ, ಒಣ ಖಾರ. ಆಮೇಲೆ 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಬೇಕು ರೀ. ನೆಕ್ಸ್ಟ್ ಒಂದಿಷ್ಟು ಕರಿಬೇವು ಹಾಕ್ಕೋಬೇಕು ನೋಡಿರಿ, 1 ಹಿಡಿಯಷ್ಟು. ಆಮೇಲೆ ಒಂದಿಷ್ಟು ಕೊತ್ತಂಬರಿ ಹಾಕ್ಕೋಬೇಕು. ಇಷ್ಟು ಹಾಕ್ಕೊಂಡು ಚಲೋ ಹೊತ್ನಾಗಿ ಕುಟ್ಕೋಬೇಕು ನೋಡಿರಿ. ಉಪ್ಪು ಹಾಕ್ಕೋಬೇಕು ನೋಡಿರಿ. ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಆದರೆ ಉಪ್ಪು ಸ್ವಲ್ಪ ಮುಂದೆ ಇರ್ಬೇಕು ಇದಕ್ಕೆ. ಉಪ್ಪು ಹಾಕ್ಕೊಂಡು ಎಲ್ಲ ಚಲೋ ಹೊತ್ನಾಗ ಕುಟ್ಕೊಂಡು ಬಿಡ್ಬೇಕು ನೋಡಿರಿ. ಎಷ್ಟು ನಾವು ಚಲೋ ಹೊತ್ನಾಗ ಫೋರ್ಸ್ ಮಾಡಿ ಕುಟ್ತೀವಿ ಅಷ್ಟು ಚಲೋ ಆಕತ್ತೆ ನೋಡಿರಿ. ಹಿಂಡಿ ಮಾತ್ರ ಘಮ ಘಮ ಅಂಥೇಳಿ. ಆವಾಗ ಹಿಂದಕ್ಕೆ ಗುರೆ ಹಿಂಡಿ ಮತ್ತು ಇದ್ರದ್ದು ಕುಸ್ಬಿದು ಎಣ್ಣೆ ಸಿಗ್ತಿತ್ತಂತ್ರಿ, ಪ್ಯೂವರ್ ಎಣ್ಣೆ. ನಮ್ಮವ್ವಾರು ಹೇಳ್ತಾರೆ, ಸಾಲಿ ಬಿಟ್ಟು ಬರೋಣ ನಾವು ಒಂದು ಸ್ವಲ್ಪ ಇದ್ರೆ ಗುರೆ ಹಿಂಡಿ ಕುಸ್ಬಿ ಎಣ್ಣೆ ಹಾಕ್ಕೊಂಡು ಒಂದು 4 ರೊಟ್ಟಿ ತಿಂತಿದ್ವಿ ನೋಡವ್ವ ಅಂತಂದು ಹೇಳ್ತಿದ್ರು ನೋಡಿರಿ. ಅಷ್ಟು ಚಲೋ ಹಿಂಡಿ ಆಗುತ್ತಿದೆ. ಈಗೆಲ್ರಿ ಕುಸ್ಬಿನೂ ಸಿಗಂಗಿಲ್ಲ, ಮತ್ತೊಂದಿಲ್ಲ. ಸಿಕ್ಕರೂ ಅದೇನು ಪ್ಯೂವರ್ ಇರುತ್ತೆ ಅನ್ನೋದು ಗೊತ್ತೇ ಇರೋಂಗಿಲ್ಲ ನೋಡಿರಿ. ಹೋದ ಕಾಲೆಲ್ಲ ಚಲೋ ಅಂತಾರೆ ಅವ್ವಾರು ನೋಡಿರಿ. ಅಷ್ಟು ಚಲೋ ಹೊತ್ನಾಗ ಹಿಂಡಿ ಕೊಟ್ಟಾಕತ್ತಾರ ನಮ್ಮ ಅಮ್ಮಾರು. ಭಾರಿ ಚಲೋ ಅಂದ್ರೆ ಚಲೋ ಆಗಿತ್ತು ನೋಡಿರಿ. ಇದಕ್ಕೇನು ಎಲ್ಲದ್ರ ಜೊತೆನೂ ಊಟ ಮಾಡ್ಬೋದು ನೋಡಿರಿ. ಇದನ್ನು ನಾವು ರೊಟ್ಟಿ ಇದಿಷ್ಟು ಗುರೆ ಹಿಂಡಿ ಮತ್ತು ನಮ್ಮ ದೊಡ್ಡ ಮುತ್ಯಾನ ಹಿಂಡಿ ಕತೆ ಆಯ್ತು ನೋಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಂತ್ರಿ. ಧನ್ಯವಾದ ರೀ.